ಕರ್ಣ ಬಂದ್ರಾ? ನಿಮಗೋಸ್ಕರ ಒಂದು ಸರ್ಪ್ರೈಸ್ ವೆಯ್ಟ್ ಮಾಡ್ತಿದ್ದೆ. ಏನು? ಇಲ್ಲಿ ನೋಡಿ, ನಾಳೆ ಮೆಹಂದಿ ಅಲ್ವಾ, ನಿಮಗೋಸ್ಕರ ನಾನೇ ಖುದ್ದಾಗಿ ಹೋಗಿ ಈ ಕುರ್ತಾ ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದೀನಿ. ಇಷ್ಟ ಆಯ್ತಾ? ಇಷ್ಟ ಆಗಿಲ್ಲ ಅಂದರೆ ಹೇಳಿ, ನಾನೇ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಬರ್ತೀನಿ. ನಂಗನ್ಸುತ್ತೆ ಈ ಕಲರ್ ನಿಮಗೆ ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅಂತ. ಹೇಳಿ ನೋಡೋಣ. ಅಕ್ಕ ನಿಮ್ಮನ್ನ ಮನ್ಸಾರೆ ಪ್ರೀತಿಸ್ತಿದ್ದಾಳೆ. ನೈಸ್, ಚೆನ್ನಾಗಿದೆ ಅಲ್ಲ? ಇಷ್ಟ ಆಯ್ತಾ? ಒಂದು ನಿಮಿಷ. ಏನಾಯ್ತು? ಯಾಕೆ ಹಾಗೆ ಹೋದ್ರು? ಕರ್ಣ ಅವ್ರ ಸ್ವಭಾವ ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗ್ತಿದೆಯಲ್ಲ. ಅವರೇ ಅದಿನ ಐ ಲವ್ ಯು ಅಂತ ಹೇಳಿದ್ರು, ಲೆಟರ್ ಬರೆದಿಟ್ರು. ಒಂದೊಂದ್ಸರಿ ಎಷ್ಟೊಂದು ಕೇರ್ ಮಾಡ್ತಾರೆ, ಮತ್ತೊಂದ್ಸರಿ ಪರಿಚಯನೇ ಇಲ್ವೇನೋ ಅನ್ನೋ ಥರ ನಡ್ಕೋತಾರೆ. ಸರಿಯಾಗಿ ಮಾತು ಆಡಲ್ಲ. ಯಾಕೆ ಹೀಗೆ? ನಿತ್ಯ ಅಕ್ಕನ ಪರಿಸ್ಥಿತಿಗೆ ನಾನೇ ಕಾರಣ. ಕರ್ಣ ಸರಿ ಥರ ಮಾತಾಡಿದ್ರೆ ಅವಳ ಮನಸ್ಸಿಗೆ ತುಂಬ ನೋವಾಗುತ್ತೆ. ಪ್ರೆಗ್ನೆನ್ಸಿ ಟೈಮಲ್ಲಿ ಮನಸ್ಸು ಇನ್ನೂ ಸೂಕ್ಷ್ಮವಾಗಿರುತ್ತೆ, ಅವಳಿಗೆ ತಡ್ಕೊಳ್ಳೋದೇ ಕಷ್ಟ. ಆದರೆ ಕರ್ಣ ಸರ್ನ ತುಂಬ ಚೆನ್ನಾಗಿ ನೋಡ್ಕೊಳ್ತಾಳೆ, ಆ ವಿಶ್ವಾಸ ನನಗಿದೆ. ಇವಳ ಮನಸ್ಸಿಗೆ ಯಾವುದೇ ಕಾರಣಕ್ಕೂ ನೋವಾಗಬಾರ್ದು ಅಷ್ಟೆ. ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ನಾಳೆ ಮೆಹಂದಿ ಅಲ್ವಾ, ನಿಮಗೋಸ್ಕರ ನಾನೇ ಖುದ್ದಾಗಿ ಹೋಗಿ ಈ ಕುರ್ತಾ ಸೆಲೆಕ್ಟ್ ಮಾಡ್ಕೊಂಡು ತಂದಿದ್ದೀನಿ. ನಿತ್ಯ ಮನಸ್ಸಲ್ಲಿ ಪ್ರೀತಿ ಹುಟ್ಟೋ ಥರ ನಾನೇನಾದರೂ ನಡ್ಕೊಂಡಿದ್ನಾ? ಎಲ್ಲಿ ತಪ್ಪು ಮಾಡಿದೆ ನಾನು? ಅವ್ರ ಮೇಲೆ ತೋರಿಸಿದ ಕಾಳಜಿನೇ ಪ್ರೀತಿ ಅಂತ ತಪ್ಪು ತಿಳ್ಕೊಬಿಟ್ರಾ? ಒಂದು ಅರ್ಥ ಆಗ್ತಿಲ್ವಲ್ಲ. ಯಾವತ್ತೂ ಮಿತಿ ಮೀರಿ ಮಾತಾಡಿದಾಗಲಿ ನಡ್ಕೊಂಡಿದ್ದಾಗಲಿ ಇಲ್ಲವೇ ಇಲ್ಲ. ಅಂದಮೇಲೆ ನಿತ್ಯವ್ರು ನನ್ನ ಇಷ್ಟೊಂದು ಪ್ರೀತಿಸಿದ ಹೇಗೆ? ವಾವ್, ಎಂಥ ಬ್ಯೂಟಿಫುಲ್ ಪೋಸ್ ಗೊತ್ತಾ? ಬೇಕು ಅಂತ ಬಯಸಿದ್ರು ಇಂಥ ಫೋಟೋ ಸಿಕ್ಕಲ್ಲ ಕಣ್ಣ. ಯಾಕೆ ಹೇಳು? ಈ ಮುಖದಲ್ಲಿ ನಗು ಇಲ್ಲ, ಈ ಕಣ್ಣಲ್ಲಿ ಆನಂದದ ಸುಳಿವೇ ಇಲ್ಲ. ಈ ಫೋಟೋನ ನಾನು ಭಾಳ ಭದ್ರವಾಗಿ ನಾನು ಇಟ್ಕೋತೀನಿ. ಯಾಕೆ ಹೇಳು? ನನಗೆ ಎನರ್ಜಿ ಬೇಕು ಅಂದಾಗಲೆಲ್ಲ ಈ ಫೋಟೋನ ನೋಡ್ತಾ ಇರ್ತೀನಿ. ಏನು ಮಾಡ್ತಿದ್ದೀರಾ ನೀವು? ನೀನು ಕಂಗಾಲಾಗಿರೋದನ್ನ ನೋಡೋ ಆನಂದ ಪದಗಳಲ್ಲಿ ವಿವರಿಸಲು ಸಾಧ್ಯವೇ ಇಲ್ಲ. ನಿನ್ನ ದುಃಖವೇ ನನ್ನ ಸಂತೋಷದ ಮೂಲ. ನೋಡಮ್ಮ ನಿತ್ಯ, ಕರ್ಣ ಬರ್ತಾನೆ ಅನ್ನೋ ಮಾತನ್ನ ನೀನು ನಂಬಿರಲಿಲ್ಲ. ಡಾಕ್ಟರ್ ಕರ್ಣ ಖುದ್ದಾಗಿ ಬಂದಿದ್ದಾರೆ, ಬೇಕಾದ್ರೆ ಮುಟ್ ನೋಡು.